ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನೀವು ಹೇಳೋ ಹಾಗೆ ನಾವು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಂಡ್ರೆ ನಮ್ಮ ಒಂದು ಬಾಡಿಗೆ ಎಕ್ಸೆಸ್ ಆಫ್ ಹೀಟ್ ಆಗಲ್ವಾ, ಏನಾರ ಪ್ರಾಬ್ಲಮ್ ಆಗುತ್ತಾ, ಈ ಥರ ಏನಾದರೂ ಈ ಥರ ಒಂದಷ್ಟು ಕ್ವಶನ್ಸ್ಗಳು ಕಮೆಂಟ್ಸ್ಗಳು ಬಂದಿದ್ದಾವೆ. ಓಕೆನಾ, ನಾನು ಅಲ್ಲೇ ರಿಪ್ಲೈ ಕೆಳಗಡೆ ಕೊಟ್ಟಿದ್ದೀನಿ. ಹಾಗಾಗಿ ಒಂದು ಡೀಟೇಲ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತೇಳಿ ಹಾಕಿದ್ದೀನಿ. ಅದಕ್ಕೂ ಸಹ ಒಳ್ಳೆ ರಿಪ್ಲೈ ಬಂದಿದೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಬೆಳ್ಳುಳ್ಳಿ ತೊಗೊಂಡ್ರೆ ಯಾವ ಥರ ಒಂದು ಬಾಡಿಲಲ್ಲಿ ವೇರಿಯೇಷನ್ ಆಗ್ಬೋದು, ಏನು ಹೆದರ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಅಂತೇಳಿ ಇವತ್ತಿನ ಒಂದು ಕ್ಲಾರಿಟಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಅಂತ ಬಂದರೆ ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ಯಾವ್ದು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತಂದರೆ, ಎಕ್ಸೆಸ್ ಆಫ್ ಹೀಟ್ ಆದರೂ ನಮ್ಮ ಬಾಡಿಗೆ ಏನು ತೊಗೋಬೋದು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಿಲ್ಲ ಅಂತ ಏನು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಫುಲ್ ಎಕ್ಸೆಸ್ ಆಫ್ ಹೀಟ್ ಆದರೆ ಯಾವ ಥರ ನಮಗೆ ಸಿಮ್ಟಮ್ಸ್ ಯಾವ ಥರ ಕಾಣಿಸ್ಕೊಳ್ಳುತ್ತೆ, ನಮಗದು ಬೆಳ್ಳುಳ್ಳಿ ತಿಂತಿರೋದು ನಮಗೆ ವರ್ಕ್ ಆಗ್ತಿದೆಯಾ ಬಾಡಿನಲ್ಲಿ ಅಂತ ಹೇಗೆ ಗೊತ್ತಾಗುತ್ತೆ ಅಂತೇಳಿ ಇವತ್ತಿನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪನಾದರೂ ನನ್ನ ವಿಡಿಯೋ ಯೂಸ್ಫುಲ್ ಆಗ್ತಾ ಇದೆ, ನಿಮ್ಗೆ ಏನಾರ ಇಷ್ಟ ಆಗ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆನಾ, ಈಗಂತೂ ಒಳ್ಳೆ ವ್ಯೂಸ್ ಬರ್ತಾ ಇದೆ, ವಾಚ್ ಅವರ್ಸ್ ಸಹ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಬಟ್ ಸಬ್ಸ್ಕ್ರೈಬರ್ಸ್ ಟ್ರಕ್ ಆಗಿಬಿಟ್ಟಿದೆ, ಸ್ವಲ್ಪ ಲೋ ಆಗ್ತಾ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತೇಳಿ ಕಮೆಂಟ್ ಹಾಕಿ. ಓಕೆನಾ, ಇವತ್ತಿನ ಒಂದು ವಿಡಿಯೋ ಟಾಪಿಕ್ ಹೀಗೆ ಅಂತ ಬಂದರೆ, ನಾವು ಆ ಡ್ರಿಂಕ್ ತೊಗೊಂಡು ನಾವು ಬೆಳ್ಳುಳ್ಳಿ ತಿನ್ನೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಇದು ಫಸ್ಟ್ ಆಫ್ ಆಲ್ ಕ್ಲಾರಿಟಿ. ನಿಮ್ಗೆ ಏನಾಗ್ಬೋದು ಅಂದರೆ, ಜಾಸ್ತಿ ಏನಾಗ್ಬೋದು ಅಂತಂದರೆ, ಸ್ಟಾರ್ಟಿಂಗ್ ಒಂದು 3 ಡೇಸ್ ಅಥವಾ 2 ಡೇಸ್ ಅಥವಾ 3 ಡೇಸಲ್ಲಿ ನಿಮಗೆ ಸ್ವಲ್ಪ ಹೀಟ್ ಜಾಸ್ತಿ ಆಗ್ಬೋದು. ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಳ್ಳಿ, ವೆಯ್ಟ್ ಲಾಸ್ ಆಗಬೇಕು ಅಂದರೆ ಬಾಡಿನಲ್ಲಿ ಹೀಟು ಎಕ್ಸೆಸ್ ಆಫ್ ಹೀಟ್ ಆದರೆ ನಮ್ಮ ಒಂದು ಫ್ಯಾಟ್ ಏನಿದೆ, ಒಂದು ಕೊಲೆಸ್ಟ್ರಾಲ್ ಏನಿದೆ ಅದು ಬರ್ನ್ ಆಗೋದಕ್ಕೆ ಸಾಧ್ಯ. ಓಕೆನಾ, ಇದೊಂದು ಕ್ಲಾರಿಟಿ. ಇದನ್ನ ಸಿಂಪಲಾಗಿ ಅರ್ಥ ಮಾಡ್ಕೊಬಿಟ್ರೆ ನಮ್ಗೆ ಅದು ಹೀಟು ಅಂತ ಅನಿಸೋದೇ ಇಲ್ಲ. ಓಕೆನಾ, ಇನ್ನು ನಿಮಗೆ ಹೀಟ್ ಆದರೆ ಯಾವ ಥರ ನಿಮಗೆ ಸಿಮ್ಟಮ್ಸ್ ಕಾಣಿಸ್ಬೋದು ಅಂತ ಹೇಳಿದ್ರೆ, ಒಬ್ಬೊಬ್ರಿಗೆ ಒಂದೊಂದು ಥರ. ನಾನು ಎಲ್ಲ ಥರನೂ ಹೇಳ್ತೀನಿ. ಕೆಲವೊಬ್ರಿಗೆ ಇದು ಆಗೋದಿಲ್ಲ. ಕೆಲವೊಬ್ಬರಿಗೆ ಈ ಒಂದು ಕೈಗಳಲ್ಲೆಲ್ಲ ಉರಿತಾ ಇರುತ್ತೆ, ಕೈ ಕಾಲುಗಳಲ್ಲೆಲ್ಲ ಉರಿತಾ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಈ ಕೈ ಸಂಧಿಗಳಲ್ಲೆಲ್ಲ ಉರಿ ಸ್ಟಾರ್ಟ್ ಆಗಿರುತ್ತೆ. ನಮಗೆ ಬಾಡಿ ಏನಾರ ಹೀಟ್ ಎಕ್ಸೆಸ್ ಆಫ್ ಹೀಟ್ ಆಗಿದ್ದರೆ ಅದು ಕಣ್ಣು ಉರಿತಾ ಇರುತ್ತೆ. ಓಕೆನಾ, ಇದೊಂದು. ಇನ್ನು ನೆಕ್ಸ್ಟ್ ಅಂತ ಬಂದರೆ, ಅದು ಕಾಲುಗಳು ಅಷ್ಟೇ. ಸೇಮ್ ಕಾಲುಗಳಲ್ಲಿ ಈ ಥರ ಏನು ಬೆಳ್ಳು ಸಂಧಿಗಳಲ್ಲಿ ಉರಿತಾ ಇರುತ್ತೆ. ಇನ್ನು ಯೂರಿನ್ ಪಾಸ್ ಮಾಡೋದಕ್ಕೆ ಕಷ್ಟ ಆಗಬಹುದು. ಅದು ಬಿಟ್ಟು ಇನ್ನೇನಾಗುತ್ತೆ ಅಂತಂದರೆ, ತಿಂದಿದ ತಕ್ಷಣ ಒಂದು ಸ್ವಲ್ಪ ವರ್ಕ್ ಆಗಬೇಕಲ್ಲ, ನಾವು ಬೆಳ್ಳುಳ್ಳಿ ತಿಂದಿರೋದು. ಹಾಗಾಗಿ ಹೊಟ್ಟೆ ಸ್ವಲ್ಪ ಉರಿ ಅಂತ ಅನ್ನಿಸ್ಬೋದು. ಅದು ಜೀರ್ಣ ಆದಮೇಲೆ ನಿಮ್ಗೆ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ. ದಿನಪೂರ್ತಿನೂ ಆ ಒಂದು ನೋವು ಸಹ ಇರೋದಿಲ್ಲ. ನಿಮ್ಗೆ ಏನಾರ ಜಾಸ್ತಿ ಕೊಲೆಸ್ಟ್ರಾಲ್ ಇದೆ ಅಂತ ಅಂದರೆ ನಿಮಗೆ ಸ್ವಲ್ಪ ಲೈಟಾಗಿ ಬಿಸಿ ಬಿಸಿ ಅನಿಸುತ್ತೆ ಮೈ. ಓಕೆನಾ, ಇದಂತೂ ಇದಾದರೆ 100ಗೆ 200% ನಿಮ್ಮ ಒಂದು ಬಾಡಿ ವರ್ಕ್ ಮಾಡ್ತಾ ಇದೆ, ನೀವು ಬೆಳ್ಳುಳ್ಳಿ ತೊಗೊಳ್ಳೋದು ವರ್ಕ್ ಮಾಡ್ತಾ ಇದೆ ಅನ್ನೋದು ಸತ್ಯ. ಓಕೆನಾ, ಇದೊಂದು ಕ್ಲಾರಿಟಿ. ಇನ್ನು ನೆಕ್ಸ್ಟು ನಾನು ಯಾವ ಥರ ಬ್ಯಾಲೆನ್ಸ್ ಮಾಡಬಹುದು ನಾವು ಅಂತ ಅಂದರೆ, ನಾನು ಹೇಳೋ ಪ್ರಕಾರ ನಾನು ಬೆಳಗ್ಗೆ ರಾತ್ರಿ 2 ತೊಗೊತೀನಿ. ಬೆಳ್ಳುಳ್ಳಿ ಅಂದ್ರೆ ಒಂಥರ ಎಕ್ಸೆಸ್ ಆಫ್ ಹೀಟ್ಗಿಂತ ಜಾಸ್ತಿ ಹೀಟು. ಹಾಗಾಗಿ ನನಗೇನು ಪ್ರಾಬ್ಲಮ್ ಆಗ್ತಿಲ್ವಾ, ನನ್ನ ವೆಯ್ಟ್ ಲಾಸು ಚೆನ್ನಾಗಿ ಆಗ್ತಾ ಇದೆ. ಅದನ್ನು ನಾನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ನಾನು ಏನು ತೊಗೊತೀನಿ ಅನ್ನೋದು ಒಂದೇ ಒಂದು ಐಟಮ್ ಸಾಕು. ಅದಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೇ ಚಿಯಾ ಸೀಡ್ಸ್ ಕೇಳಿರಬಹುದು. ಚಿಯಾ ಸೀಡ್ಸನ್ನು ಸಹ ತೊಗೊತೀನಿ. ನೆಕ್ಸ್ಟು ಸಬ್ಜಾನೂ ಸಹ ತೊಗೊತೀನಿ. ಬಟ್ 2 ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದರೆ, ಇದು ಓವರ್ ನೈಟ್ ನೆನೆಹಾಕಬೇಕು. ಬಟ್ ಸಬ್ಜಾ ಅವಶ್ಯಕತೆ ಇಲ್ಲ. ಒಂದು 1/2 ಅವರ್, ಒಂದು 20 ಮಿನಿಟ್ಸ್ ಆಗಿದ ತಕ್ಷಣ ಅದು ದಪ್ಪ ಆಗುತ್ತೆ. ಅದು ಬೀಜ ಇರುತ್ತೆ, ಅದು ದಪ್ಪ ಆಗುತ್ತೆ. ಅದನ್ನು ಸಹ ತೋರಿಸ್ತೀನಿ. ಓಕೆನಾ, ಇದು ಯಾವುದ್ರಲ್ಲಿ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತಲೂ ನಾನು ಹೇಳ್ತೀನಿ. ನೋಡ್ಬೋದು, ನಾನು ಕ್ಲಾರಿಟಿಯಾಗಿ ತೋರಿಸ್ತೀನಿ 20 ನಿಮಿಷ ಆದಮೇಲೆ. ನೋಡಿ, ಇದು ಸಬ್ಜಾ ಈ ಥರ ಇರುತ್ತೆ. ಬಟ್ ಚಿಯಾ ಸೀಡ್ಸ್ ಈ ಥರ ಇರೋದಿಲ್ಲ. ಓಕೆನಾ, ಚಿಯಾ ಸೀಡ್ಸ್ ಏನು ಅವಶ್ಯಕತೆ ಇಲ್ಲ. ತೊಗೊತೀನಿ ಅಂದರೆ ಓವರ್ ನೈಟ್ ನೆನೆಹಾಕ್ಬಿಡ್ತೀನಿ. ಅದು ಬಿಟ್ಟರೆ ಸಬ್ಜಾ. ಓಕೆನಾ, ಸಬ್ಜಾನು ಚಿಯಾ ಸೀಡ್ಸ್ಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಚಿಯಾ ಸೀಡ್ಸ್ ತೊಗೊಂಡ್ರೆ ಏನು ನಮಗೆ ಹೆಲ್ಪ್ ಆಗುತ್ತೆ, ಸಬ್ಜಾ ತೊಗೊಂಡ್ರೆ ಏನು ಹೆಲ್ಪ್ ಆಗುತ್ತೆ ಅಂತೇಳಿ. ನಿಮಗೆ ಇಮಿಡಿಯೇಟ್ಲಿ ಏನಾದ್ರೂ ಈಗ ನೈಟ್ ಊಟ ಮಾಡಿದ್ಮೇಲೆ, ಮೇ ಬಿ ನನಗೆ ಯಾವ ಥರ ಅಂತ ಹೇಳಿದ್ರೆ, ಈಗ ನೈಟ್ ಊಟ ಮಾಡಿದ್ಮೇಲೆ ಒಂಥರ ಹೊಟ್ಟೆ ಉರಿ ಏನಾರ ಎಕ್ಸೆಸ್ ಆಫ್ ಹೀಟ್ ಆಗಿದೆ ಆ ಥರ ಸ್ಟಾರ್ಟ್ ಆಗುತ್ತೆ. ಆವಾಗ ಸಬ್ಜಾ ಏನಿದೆ, ಈ ಒಂದು
ಬೀಜನ ಸ್ವಲ್ಪ ಒಂದು 10 ನಿಮಿಷದ ಮುಂಚೆನೇ, ಊಟಕ್ಕೆ ಮುಂಚೆ ನೆನೆಹಾಕ್ಬಿಟ್ಟು ಊಟ ಆಗಿ ಸ್ವಲ್ಪ ವಾಕಿಂಗ್ ಎಲ್ಲ ಆದಮೇಲೆ ತೊಗೊಂಡ್ರೆ ಎಷ್ಟು ಬೇಗ ಕಮ್ಮಿ ಆಗುತ್ತೆ ಅಂದರೆ ನಿಜವಾಗ್ಲೂ ನಂಬೋದಕ್ಕೆ ಆಗಲ್ಲ. ಅಷ್ಟು ಬೇಗ ಕಮ್ಮಿ ಆಗುತ್ತೆ ಇದು. ನೋಡ್ಬೋದು, ಇದು ತುಂಬಾ ತುಂಬ ಕಮ್ಮಿ. ನಾವೇನು ಅಷ್ಟು ಎಕ್ಸ್ಪೆನ್ಸಿವು ಅಲ್ಲ ಇದು. ಒಂದು 50 ಮೇ ಬಿ ಆನ್ಲೈನಲ್ಲೆಲ್ಲ ಆಫರ್ ಇರ್ಬೋದು. ಬಟ್ ಏನೋ ನನಗೆ ಅಷ್ಟು ಏನು ಅಂತ ಒಂದು ಸರಿ ನಾನೇನೋ ಆನ್ಲೈನಲ್ಲಿ ತರಿಸಿದ್ದೆ. ನನಗೇನು ಅಂತ ಏನು ಕ್ವಾಲಿಟಿ ಏನು ಇಷ್ಟ ಆಗಲಿಲ್ಲ. ಹಾಗಾಗಿ ಸಬ್ಜಾನ ನೆನೆಹಾಕ್ಕೊಂಡು ತಿಂದರೆ ಸಾಕು, ನಿಮಗೆ ಫುಲ್ಲು ಹೀಟ್, ಬಾಡಿ ಎಷ್ಟು ಹೀಟ್ ಇದ್ರೂ ಈ ಡ್ರಿಂಕೆ ಅಂತಲ್ಲ, ನಿಮ್ಗೆ ಏನಾದ್ರೂ ಫುಲ್ಲು ಬಾಡಿ ಏನನ್ನ ಹೀಟ್ ಆಗ್ತಿದೆ ಕೆಲಸ ಮಾಡಿ, ಈ ಗಾಡಿ ಓಡಿಸೋರು, ಓವರ್ ನೈಟು, ಈ ಮಿಷಿನ್ಗಳನ್ನ ಯೂಸ್ ಮಾಡೋರು, ಟೈಲರ್ ಮಿಷಿನ್ಗಳನ್ನ ಯೂಸ್ ಮಾಡೋರು, ಫ್ಯಾಕ್ಟ್ರಿಗಳಲ್ಲಿ ಮಿಷಿನ್ಗಳನ್ನ ಯೂಸ್ ಮಾಡೋರು, ಇವರೆಲ್ಲರೂ ತೊಗೊಂಡ್ರೆ ಸಾಕು, 1-2 ಸ್ಪೂನ್ ತೊಗೊಂಡ್ರೆ ಸಾಕು. ಎಷ್ಟು ಬೇಗ ಕಮ್ಮಿ ಆಗುತ್ತೆ ಅಂತಂದರೆ ಒಂದು 10 ಮಿನಿಟ್ಸ್ಗೆಲ್ಲ ನಮ್ಮ ಹೀಟ್ ಎಲ್ಲ ಒಂಥರ ಫೀಲ್ ಆಗ್ತಿರುತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಂಡು ನಾನು ಹೆಂಗೆ ಅದನ್ನ ಯೂಸ್ ಮಾಡೋದು, ಯಾವ ಥರ ಚೇಂಜ್ ಆಗುತ್ತೆ ಆ ಒಂದು ಬೀಜ ಅಂತೇಳಿ ತೋರಿಸ್ತೀನಿ. ಗೊತ್ತಿರುತ್ತೆ ಎಲ್ಲರಿಗೂ, ಅದು ನಾನು ಕ್ಲಾರಿಟಿಯಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಅಂದಮೇಲೆ ಅದು ಕ್ಲಾರಿಟಿಯಾಗಿ ತೋರಿಸ್ತೀನಿ. ಓಕೆನಾ? ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆನಾ? ಹಾಗಿದ್ರೆ ಬನ್ನಿ ನೋಡೋಣ ಯಾವ ಥರ ಅದು ಬೀಜ ನೆನೆ ಹಾಕಿದ್ರೆ ಯಾವ ಥರ ಚೇಂಜ್ ಆಗುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ನಾನು ಡೈರೆಕ್ಟ್ ಒಂದು ಲೋಟದಲ್ಲಿ ನೆನೆ ಹಾಕ್ಕೊತೀನಿ. ಬಟ್ ನಿಮಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾನು ನೋಡಿ ಸ್ವಲ್ಪ ವಾಟರ್ನ ಹಾಕ್ತಾಯಿದ್ದೀನಿ. ಓಕೆನಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಳ್ಳಿ. ಜಾಸ್ತಿನಾದರೂ ಹಾಕ್ಬೋದು, ಕಮ್ಮಿನಾದರೂ ಹಾಕ್ಬೋದು. ಇಷ್ಟೇ ಹಾಕಬೇಕು ಅಂತ ಏನು ಇದಕ್ಕೆ ಇಲ್ಲ. ಓಕೆನಾ? ನಮಗಿದು ಸ್ವಲ್ಪ ಹಿಂಸೆ ಆಗ್ತಾಯಿದೆ. ಇನ್ನೊಂದು ಏನು ಗೊತ್ತಾ, ಇದು ಏನು ಟೇಸ್ಟೇ ಇರೋದಿಲ್ಲ. ಓಕೆನಾ? ಏನೋ ಒಂದು ಸ್ವಲ್ಪ ತಿನ್ನಂಗಾಗುತ್ತೆ ಅಷ್ಟೇ, ಹಾಗಾಗಿ ಟೇಸ್ಟ್ ಇರೋದಿಲ್ಲ. ನೋಡಿ, ನಾನು ಅಷ್ಟು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 1-1.5 ಸ್ಪೂನ್ ಆಗುತ್ತಷ್ಟೇ. ನೋಡಿ, ಈಗ ನೆನೆ ಹಾಕ್ತಾಯಿದ್ದೀನಿ. ಅದಕ್ಕೆ ಈ ಥರ ಸ್ವಲ್ಪ ಮುಳುಗಿಸಿ. ಓಕೆನಾ? ನೋಡಿ, ಕಲರ್ ಚೇಂಜ್ ಆಗ್ತಿದೆಯಾ? ನೋಡಿ, ಹಾಲೆ ದಪ್ಪ ಆಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ. ಇಷ್ಟೇ. ಓಕೆನಾ? ಫುಲ್ ಓವರ್ ನೈಟ್ ತಿಂದ್ರೂ ಸಹ ಒಳ್ಳೆಯದು. ಬಟ್ ನಮಗೆ ತುಂಬ ಹೀಟ್ ಆಗ್ತಿದೆ ಅನ್ನೋರು ಇದನ್ನು ತಿಂದರೆ ಸಾಕು. ಒಂದು 50 ರುಪೀಸ್ ಆಗುತ್ತಷ್ಟೇ. ಒಂದೇ ಒಂದು ಚಿಕ್ಕ ಪಾಕೆಟು 50 ಗ್ರಾಮು, 50 ಅಥವಾ 70 ಗ್ರಾಮ್ ಬರುತ್ತೇನೋ ಅಷ್ಟೇ. ಅದೇ ನಮಗೆ ತುಂಬ ದಿನ ಬರುತ್ತೆ. ಒಂದು ಸ್ಪೂನ್ಗೆ ನೋಡಿ, ಕಲರ್ ನೋಡಿ, ನಿಮ್ಮ ಮುಂದೆನೇ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಚೇಂಜ್ ಆಗ್ತಿದೆ. ಇನ್ನೂ ದಪ್ಪ ಆಗುತ್ತೆ ಇದು. ಒಂಥರ ಚಿಯಾ ಸೀಡ್ಸ್ಗಿನ್ನ ಸಬ್ಜಾ ಸೀಡ್ಸು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬಾಯಿಗೆಲ್ಲ ಸಿಗುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಎಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂತಂದರೆ, ನಾವೀಗ ಐಸ್ ಕ್ರೀಮ್ ಎಲ್ಲ ತಿನ್ನೋದಕ್ಕೆ ಹೋಗ್ತಿರಲ್ಲ, ಫಾಲೂದಾ ಅಂತ ಕೊಡ್ತಾರೆ, ಅದರಲ್ಲಿ ಇದನ್ನ ಚಿಯಾ ಸೀಡ್ಸ್ ಹಾಕ್ತಾರೋ ಸಬ್ಜಾ ಹಾಕ್ತಾರೋ ಅದರಲ್ಲಿ ಏನು ಕ್ಲಾರಿಟಿ ಸಿಗೋದಿಲ್ಲ. ಅದರಲ್ಲೂ ಸಹ ಇದನ್ನ ಯೂಸ್ ಮಾಡ್ತಾರೆ. ಮತ್ತು ಸ್ವೀಟ್ಗಳಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಈ ಔಷಧಿಗಳಲ್ಲಿ, ವೆಯ್ಟ್ ಲಾಸಲ್ಲೂ ಸಹ ತುಂಬ ಇದನ್ನು ಯೂಸ್ ಮಾಡ್ತಾರೆ. ನೋಡಿ, ಹಿಂಗಾಗಿದ್ಮೇಲೂ ತಿನ್ಬೋದು. ತುಂಬ ಏನಾದ್ರು ಅರ್ಜೆಂಟ್ ಇದೆ ಅಂದರೆ ಹಿಂಗಾದ್ಮೇಲೂ ತಿನ್ಬೋದು. ಇನ್ನೂ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆನಾ? ಅದನ್ನು ತೋರಿಸ್ತೀನಿ ನಾನು. ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ, ಏನಿಲ್ಲ. ಇದಕ್ಕೇನು ಉಪ್ಪು ಇರೋದಿಲ್ಲ, ಹುಳಿನೂ ಇರೋದಿಲ್ಲ, ಖಾರನೂ ಇರೋದಿಲ್ಲ, ಏನೂ ಇರೋದಿಲ್ಲ, ಟೇಸ್ಟೇ ಇರೋದಿಲ್ಲ. ಇದು ಸುಮ್ಮನೆ ಏನು ನೀರು ಕುಡ್ದಂಗೆ ಕುಡಿಬೋದು. ಇದೊಂದು ನೀವು ರೂಢಿ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮ ಒಂದು ಬಾಡಿ ಏನನ್ನ ಜಾಸ್ತಿ ಹೀಟ್ ಆಗ್ತಿದ್ರೆ ರೂಢಿ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಯಾವ ಥರ ನೆನೆ ಹಾಕೋದು ಹೇಗೆ ಅಂತೇಳಿ. ಜಸ್ಟ್ 50 ರುಪೀಸ್ ನೀವು ಇನ್ವೆಸ್ಟ್ ಮಾಡಿದ್ರೆ ಸಾಕು. ಏನಂದರೆ ನಿಮಗೇನು ನಾನು ಹೇಳೋವಂಥ ಒಂದು ಡ್ರಿಂಕಲ್ಲಿ ನಿಮ್ಗೆ ಯಾವುದೇ ಒಂದು ಎಕ್ಸ್ಪೆನ್ಸಿವ್ ಅಂತ ಏನು ನಾವು ಖರ್ಚು ಮಾಡೋವಂಥ ಅವಶ್ಯಕತೆಯೇ ಇಲ್ಲ. ಏನಂದರೆ ನಿಂಬೆಹಣ್ಣು ತೊಗೊಂಬಂದು ಸ್ಟೋರ್ ಮಾಡಿ ಇಟ್ಕೋಬೇಕು. ಇನ್ನು ಎಲ್ಲರ ಮನೆಗೂ ಇದ್ದ ಹಾಗೆಯೇ ಬೆಳ್ಳುಳ್ಳಿ ಇದ್ದೇ ಇರುತ್ತೆ, ಅದನ್ನು ನೀವು ಆರಾಮಾಗಿ ತೊಗೋಬಹುದು. ಓಕೆನಾ? ಇದೊಂದು ಕ್ಲಾರಿಟಿ. ಓಕೆನಾ? ಇದೊಂದು ಸಬ್ಜಾಗೂ ಚಿಯಾ ಸೀಡ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ನೆಕ್ಸ್ಟು ನಾನು ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತಂದರೆ, ಒಂದು ಕಮೆಂಟ್ಗಳು ಬಂದಿರೋದ್ರಲ್ಲಿ ಒಂದು ಇಂಪಾರ್ಟೆಂಟ್ ಕಮೆಂಟ್ ಏನಂದರೆ, ನಿಮಗೂ ಸಿ ಸೆಕ್ಷನ್ ಆಗಿದೆಯಲ್ಲ, ನಮಗೂ ಸಿ ಸೆಕ್ಷನ್ ಆಗಿದೆ, ಆದರೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ಏನು ಹೊಟ್ಟೆ ಭಾಗದಲ್ಲಿ ಅಥವಾ ಬಾಡಿನಲ್ಲಿ ಬೆಳ್ಳಿ ಫ್ಯಾಟ್ ಜಾಸ್ತಿ ಆಗಿದೆ,
70 ಕೆಜಿ ಇದ್ದೀವಿ, ನಾವು 70 ಕೆಜಿನೇ ಇದ್ದೀವಿ. ಆ ಥರ ಏನಾನ ಟಿಪ್ಸ್ ಕೊಡಿ ಸಿ ಸೆಕ್ಷನ್ ಆಗಿರೋರಿಗೆ. ಯಾವ ಥರ ಇರಬೇಕು, ಯಾವ ಥರ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿ ನೆಕ್ಸ್ಟ್ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಅದನ್ನ ನೋಡ್ಬೋದು. ಮೇ ಬಿ ತುಂಬ ಯೂಸ್ ಆಗುತ್ತೆ ಅಂತ ಅನ್ಕೊತೀನಿ. ಈಗ ನಾರ್ಮಲ್ಕಿನ್ನ ಸಿ ಸೆಕ್ಷನ್ನೇ ಜಾಸ್ತಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ನಾನು ನಿಮ್ಮ ಹಾಗೆ ಕೆಲವೊಂದು ತಪ್ಪುಗಳನ್ನ ತಿಳ್ಕೊಂಡಿದ್ದೆ, ಓಕೆನಾ. ಆ ತಪ್ಪುಗಳು ನಮಗೆಲ್ಲ ಸಿ ಸೆಕ್ಷನ್ನು ಏನು ಒಂದು ಆಪ್ರೇಷನ್ ಆಗಿರೋದ್ರಿಂದನೇ ಬಂದಿದೆ ಅನ್ನೋದು ಫಸ್ಟು ಅದನ್ನೆಲ್ಲ ತಲೆಯಿಂದ ತೆಗ್ದಾಕಿದ್ರೆ ಇನ್ನೆಲ್ಲ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು, ಓಕೆನಾ. ಇದೊಂದು ಕ್ಲಾರಿಟಿ, ಓಕೆನಾ. ಇನ್ನು ನೆಕ್ಸ್ಟ್ ನೀವು ಅದನ್ನ ಸೇವಿಸ್ತಾ ಬಂದರೆ ಯಾವಾಗಾದರೂ ಒಂದು 2 ಡೇಸ್ಗೆ ಒನ್ ಟೈಮು, ಇನ್ನು ಡೈಲಿ ತೊಗೊತೀನಿ ಅಂದರೆ ಯಾವುದಾದ್ರೂ ಒನ್ ಟೈಮು, ಇಲ್ಲ ಬೆಳಗ್ಗೆ ಅಥವಾ ರಾತ್ರಿ, ಮಧ್ಯಾಹ್ನ ಎಲ್ಲ ತೊಗೊಳಿಕ್ಕೆ ಹೋಗ್ಬೇಡಿ. ಅದು ಸಹ ನಿಮ್ಮ ವೆಯ್ಟ್ ಲಾಸಿಗೆ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ತೋರಿಸಿದ್ದು, ಓಕೆನಾ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ತೋರಿಸ್ತೀನಿ ನಾನೀಗ ನೆಕ್ಸ್ಟ್ ಅದನ್ನು ಏನು ಸಬ್ಜಾ ನಾವು ನೀರು ಹಾಕಿದ್ವಲ್ಲ ನಿಮ್ಮ ಮುಂದೆ ಯಾವ ಥರ ಚೇಂಜ್ ಆಗಿದೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಇರುತ್ತೆ ಅಷ್ಟೇ, ಇನ್ನೇನು ತೊಂದರೆ ಇಲ್ಲ, ಆರಾಮಾಗಿ ತೊಗೋಬೋದು, ಏನಿಲ್ಲ. ನೋಡಿ ಇಷ್ಟೇ, ಹಿಂಗೆ ತೊಗೊಳ್ಳೋದು. ನೀವು ಅಷ್ಟಕ್ಕೆ ಬೆಳಗ್ಗೆ ತೊಗೊಂಡ್ರೆ ಸಿಕ್ಕಾಪಟ್ಟೆ ಬಾಡಿಗೆ ಒಳ್ಳೆಯದು. ತಂಪು ಅಥವಾ ಏನೋ ಹೀಟ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ತಂಪಾಗಿ ಇದನ್ನ ಆರಾಮಾಗಿ ಅವರಿಗೆ ಕೊಡ್ಬೋದು, ಓಕೆನಾ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.